ಡಿಕೆಶಿ ಸಿಎಂ ಆಗಲಿ, ಆಗ ಎಷ್ಟು ಬೇಕಾದರೂ ಡಿಸಿಎಂಗಳನ್ನ ಮಾಡ್ಕೊಳ್ಳಿ ಅಂತ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆಯನ್ನ ಕೊಟ್ಟಿದ್ದು, ಇದು ಹೈಕಮಾಂಡ್ ಅನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಮೂರು ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಅಂತ, ಸಮುದಾಯವಾರು ಡಿಸಿಎಂಗಳನ್ನಾಗಿ ನೇಮಕ ಮಾಡಬೇಕು ಅನ್ನುವಂಥ ಕೂಗು ಕೇಳಿಬರ್ತಾ ಇದೆ. ಆ ಪ್ರಯತ್ನದ ಭಾಗವಾಗಿ ನಾಳೆ ನಾಡಿದ್ದು ಹೈಕಮಾಂಡ್ ಭೇಟಿಯಾಗೋದಕ್ಕೂ ಕೂಡ ಸಚಿವರುಗಳು ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ ಶಿವಗಂಗಾ ಕೊಟ್ಟ ಹೇಳಿಕೆ, ಡಿಕೆಶಿ ಪರ ಮಾಡಿರುವಂತಹ ಬ್ಯಾಟಿಂಗ್ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಒಬ್ಬರನ್ನ ಸಿಎಂ ಮಾಡಿ ಉಳಿದವರನ್ನ ಡಿಸಿಎಂ ಮಾಡಿ, ಪಕ್ಷ ಸಮುದಾಯಕ್ಕೆ ಒಳ್ಳೆಯದಾಗತ್ತೆ ಅಂತಂದ್ರೆ ಡಿಸಿಎಂ ಮಾಡಲಿ ಅಂತ ಡಿಸಿಎಂ ದಂಗಲ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಹೈಕಮಾಂಡ್ ಬಳಿ ಹೋಗಿ ಸಿಎಂ ಹುದ್ದೆ ಕೇಳಿದ್ರೂ ತಪ್ಪಿಲ್ಲ, ಆದ್ರೆ ಎಲ್ಲಿ ಕೇಳಬೇಕು ಅಂತ ಯೋಚನೆ ಮಾಡಬೇಕು. ಬೇಡಿಕೆ ಏನಾದರೂ ಇರಲಿ, ಸೂಕ್ತ ವೇದಿಕೆಯಲ್ಲಿ ಚರ್ಚಿಸಬೇಕು ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪಕ್ಷ ಮತ್ತು ಸಮುದಾಯಕ್ಕೆ ಒಳ್ಳೆಯದಾಗತ್ತೆ ಅಂತಂದ್ರೆ ಒಬ್ಬರನ್ನ ಸಿಎಂ ಮಾಡಿ ಉಳಿದವರನ್ನ ಡಿಸಿಎಂ ಮಾಡಲಿ ಅಂತ ಪ್ರತಿಕ್ರಿಯಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮಾಡಿ ಎಲ್ಲರಿಗೂ ಡಿಸಿಎಂ ಮಾಡಿಬಿಡಿ, ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಮುದಾಯಗಳಿಗೆ ಒಳ್ಳೇದಾಗುತ್ತೆ, ಮಾಡಲಿ. ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು ಡಿಸಿಎಂ ಅಲ್ಲ ಸಿಎಂ ಕೇಳ್ಬೋದು ಅಂತ ಹೇಳಿದೀವಲ್ಲ, ಆದರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ ಸಿಎಂ ಮಾಡಿ, ಡಿಸಿಎಂ ಮಾಡಿ, ಮಂತ್ರಿ ಮಾಡಿ ಅಂದರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗಬೇಕು, ಅಲ್ಲಿ ಕೇಳಬೇಕು. ಇಲ್ಲಿ ಸುಮ್ಮನೆ ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ಯಾವುದಕ್ಕೆ? ಜನರಿಗೆ ಕೆಲಸ ಮಾಡೋಕ್ಕೆ. ಜವಾಬ್ದಾರಿ ಸಿಕ್ಕಿದೆ ಅಲ್ಲ, ನಾವು ಮಂತ್ರಿ ಆಗಿದ್ದೀನಿ, ನನ್ನ ಇಲಾಖೆನಲ್ಲಿರುವಂಥ ಎಲ್ಲ ಯೋಜನೆ ಜನರಿಗೆ ತಲುಪಿಸೋದು, ಮತ್ತು ಅಧಿಕಾರ ಹಂಚೋದು ಫಸ್ಟ್ ಕಾರ್ಯಕರ್ತರಲ್ಲಿ ಹಂಚ್ಬೇಕು. ನಾವು ಅವರಿಂದ ತಾನೇ ನಾವು ಇರೋದು. ನಿಮ್ಮ ಬೇಡಿಕೆ ಏನಾದರೂ ಇರಲಿ, ಎಲ್ಲಿ ಯಾವ ವೇದಿಕೆಯಲ್ಲಿ ಕೇಳಬೇಕು ಅದು ಕೇಳಿದ್ರೆ ಸೂಕ್ತ ಅಂತ ಅಷ್ಟೇ. ಸೇಮ್ ಒಬ್ರಿಗೆ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.